ಮಾತಾಡಿ. ಎಲ್ರಿಗೂ ನಮಸ್ಕಾರ. ಗುಂಡ್ಲುಪೇಟೆಯಲ್ಲಿ ಬಹಳ ಒಂದು ಅರ್ಥಪೂರ್ಣವಾದ ಒಂದು ರಾಜಕೀಯ ಮಾಡಿಸ್ತಾ ಎಲ್ಲ ಹಿರಿಯ ವಿಚಾರವಂತರು, ಹೋರಾಟಗಾರರು, ಚಳುವಳಿ ಎಲ್ಲರಿಂದ ಒಳ್ಳೆ ವಿಚಾರ ಪಡೆದು ನಾವು ಗುಂಡ್ಲುಪೇಟೆಗೆ ಹೆಂಗೆ ಒಂದು ಬಲಿಷ್ಠವಾದ ಒಂದು ಗಟ್ಟಿಯಾದ ಒಂದು ಸಮಾಜದ ಚಾಮರಾಜನಗರ ಜಿಲ್ಲೆ ಮತ್ತೆ ಅಖಂಡ ಕರ್ನಾಟಕ ಕಟ್ಬೋದು ಅನ್ನೋ ಒಳ್ಳೆ ಚರ್ಚೆ ಆಗಿದೆ. ನನ್ನ ಒಂದು ಚಳುವಳಿಯ ಪಯಣನು ಸಮಾಜ ಸೇವೆ ಪಯಣ ಶುರುವಾಗಿದ್ದೆ ಸಿನಿಮಾಗಿಂತ ಮುಂಚೆ ಇದೇ ಗುಂಡ್ಲುಪೇಟೆ ತಾಲೂಕಿಂದ. ಸೊ ನಾನು ಬಂದು ಈ ಜನರ ಜೊತೆ ಸೇರಿ ಬಹಳ ಸಂತೋಷ ಆಯ್ತು. ಈ ವಾಹಿನಿಗೆ ಇಂಥ ಉತ್ತಮ ವಿಚಾರಗಳು, ಜನಪರ ಸೇವೆಗಳು ಕಾಳಜಿಯಿಂದ ಮುಂದುವರಿಸಲಿ. ದಿಟ್ಟ ಮೀಡಿಯಾ ಆಗ್ಲಿ, ಯಾವ ಲ್ಯಾಪ್ಟಾಪ್ ಮೀಡಿಯಾ ಆಗದೆ ವಾಚ್ ಟಾಗ್ ಮೀಡಿಯಾ ಕೆಲಸ ಮಾಡ್ಲಿ. ಒಳ್ಳೇದಾಗ್ಲಿ. ಜೈ ಕರ್ನಾಟಕ, ಜೈ ಭೀಮ್. ಪಾರ್ಟಿಗೂ ಈಗ ಸರ್ರು ಒಂದಷ್ಟು ವಿಚಾರಗಳಿರತ್ತಲ್ಲ ಈ ಹೊರಗೆ ರಾಜಕಾರಣದ ಬಗ್ಗೆ, ಇದಕ್ಕೇನಾದ್ರೂ ವ್ಯತ್ಯಾಸ ಇದೆಯಾ ನೋಡಿದ್ರ, ಅಥವಾ ಏನಾದ್ರು ವಿಶೇಷ ಅನಿಸ್ತಾ ಒಂದ್ಸೂರು ಹೇಳಿ. ಮಾಡಿ ಯುವಕರಿದ್ರ ಯಾರಾದ್ರೂ ಒಬ್ಬರಾದ್ರೂ ಮಾತಾಡಿ. ಯಾರು ಫೈನ್ ಅನಿಸ್ತಾ ಅಥವಾ ಇನ್ನೂ ಚೇಂಜಸ್ ಆಗ್ಬೇಕು ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ಹೇಳಿ, ಮಾತಾಡಿ. ಯಾಕೋ ಎಲ್ಲ ಅನ್ಯತೆ ಭಾವಿಸ್ತಿದ್ದೀರ, ಇಲ್ಲ ಸಂಕೋಚ ಪಡ್ತಾ ಇದ್ದೀರ ಅಂತ ನಾನು ಗೊತ್ತಾ ಇಲ್ಲ. ಈಗ ಹೇಳೋದು ಸರಿ, ನಾವು ಸುಮಾರು ಕಾಲದಿಂದ ನಾವು ಜೊತೆಲಿದ್ದವರು. ನಾವು ಚೆನ್ನಾಗಿ ನಮ್ಮೆಲ್ಲ ತುಂಬ ಆಗ್ತಿದ್ರು. ಇವ್ರ ಮದುವೆಯಲ್ಲೂ ಕೂಡ ಅಷ್ಟೇ ಓಡಾಡ್ಕೊಂಡಿದ್ದವರು. ಹಾಗೆ ಅವರಲ್ಲಿರ್ತಕ್ಕಂಥ ಒಳ್ಳೆಯ ಗುರುಗಳವಲ್ಲ, ಅದೇ ಅವ್ರನ್ನ ರಾಜ್ಯಾದ್ಯಂತ ಸ್ವಾಗತಿಸ್ತಾರೆ. ಎಲ್ಲೋದ್ರೂ ಕೂಡ ಅವ್ರ ಬಂದ್ಕೊಂಡಿದ್ದೆ. ಅಂದ್ರೆ ಯಾವುದೋ ವ್ಯಕ್ತಿ ನಾವು ಸಹಜವಾಗಿ ನೋಡ್ತಾ ಇದ್ದೀವಿ. ನಾವ್ ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ರಾಜಕಾರಣ ಏರಿಗಳಾಗಿದೆ. ಆದ್ರೆ ರಾಜಕೀಯ ಸಂದರ್ಭದಲ್ಲಿ ನಾವು ಪೋಸ್ಟ್ ಅಳಿಸಕ್ಕಂತ ನಾವು ಸಭೆ ಇದ್ದೀವಿ. ಇನ್ನೂ ಕೂಡ ನಾವು ಪೋಸ್ಟ್ ಅಳಿಸ್ಕೊಂಡೇ ಇದ್ದೀವಿ. ಆದ್ರೆ ಆರ್ಥಿಕ ಮಕ್ಕಳಲ್ಲೇ ಒಂದು ರಾಜಕಾರಣಿ ಎಲ್ಲರಿಗೂ ಎಂಪಿಗಳಾಗಿ ಇವತ್ತು ಕಾಲ ನಿರ್ವಹಿಸ್ತಾರೆ. ಬಟ್ ನಾ ಯಾಕೆ ಈ ವಿಚಾರ ಹೇಳಕ್ ಬಂದಿದ್ದೀನಿ, ತಿಳುವಳಿಕೆ ಮಟ್ಟ ಮತ್ತೆ ಮಾನವೀಯತೆ ಮಟ್ಟ, ಮೌಲ್ಯಗಳ ಮಟ್ಟ ನಮಗೆ ಜಾಸ್ತಿ ಇದೆ. ನಾವು ಗೆಳಿಸ್ಕೊಂಡು ಚಪ್ಪಾಳ ಹಾಕೊಂಡೇ ಹೋಗ್ತಾ ಇದ್ದೀವಿ, ಚಪ್ಪಾಳ ಹೊರ್ಕೊಂಡೇ ಹೋಗ್ತಾ ಇದ್ದೀವಿ, ಕೂತ್ಕೊಂಡು ಹೋಗ್ತಿದ್ವಿ, ಹಾರಾಗ್ತಿದ್ವಿ, ಶಾಲು ಆಗ್ತಾ ಇದ್ವಿ. ಆದ್ರೆ ನಾವು ಅಂಟಿಸ್ಕೊತಾ ಇದ್ದೀವಿ. ಅಂದ್ರೆ ಇಲ್ಲಿ ಸಮಾನತೆ ಕಡಿಮೆ. ಸರಿ ಹೇಳಿದ್ರು, ಈ 5% ಇರ್ತಕ್ಕಂಥದ್ದೇ ಕೋಟಿಗಟ್ಟಲೆ ಆಗಿದೆ. ನಾವು 50% ಇದ್ದೀವಿ. ನಮ್ಮಲ್ಲಿ ಇನ್ನೂ ಕೂಡ ಮಟ್ಟಕ್ಕೆ ಹೋಗೋದಕ್ಕೆ ಕೇಳೋಕ್ಕೂ ಸಾಧ್ಯ ಇಲ್ಲ. ಆ ಸರ್ವ ಜನಕ್ಕೂ ಸಮಾನತೆ ಸಿಗ್ಬೇಕು ಅಂತಂದ್ರೆ ನಾವು ಸಮಾನ ಮನಸ್ಸುಗಳನ್ನ ರಾಜಕಾರಣಿಗಳಾಗಿ ತರಬೇಕು. ಮತ್ತೆ ಆ ಒಂದು ಪ್ರಬುದ್ಧತೆನ ನಾವು ಬೆಳೆಸಬೇಕು. ಬರ್ತಾ ಇದೆ ಅನ್ನೋ ಒಂದು ಭರವಸೆ ಚೇತನ್ ಸರ್ ಅವರು ನೀಡಿದಂತ ಒಂದು ಪ್ರೆಸೆಂಟೇಷನ್ ಇಂದ ನಮಗೆಲ್ಲ ಭಾಸವಾಗಿದೆ ಅಂತ ಅನ್ತೀನಿ. ತುಂಬಾ ಜನ ಇಲ್ಲಿ ಯುವಕರುಗಳೇ ಇರೋದ್ರಿಂದ ಪ್ರಕಾಶ್ ರಾಯ್ ಅವರು ಒಂದು ಮಾತನ್ನ ಹೇಳ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಾವು ಬರೀ ದೂರದಿಂದ ನೋಡೋದಲ್ಲ, ಅವ್ರನ್ನ ಅನುಕರಣೆ ಮಾಡೋದಲ್ಲ, ಅವ್ರನ್ನ ನಮ್ಮ ಒಳಗಡೆ ತಗೊಬೇಕು. ಆಗ ನಮ್ಮ ಒಳಗಡೆ ತಗೊಂಡು ನಮ್ಮೊಳಗಡೆ ಒಬ್ಬ ಅಂಬೇಡ್ಕರ್ 10 ಜನ ಅಂಬೇಡ್ಕರ್ ಆಗ್ತಾರೆ. ಅವಾಗ ಈ ದೇಶದಲ್ಲಿ ಇನ್ನೂ ಕೂಡ ಸಮಾನತೆ ಅಥವಾ ಇನ್ನೊಂದು ನಾವೇನು ಅನ್ಕೊಂಡಿಲ್ಲ, ಅಂಬೇಡ್ಕರ್ ಅವರ ಕನಸಿನ ಭಾರತ ಆದಷ್ಟು ಬೇಗ ನಿರ್ಮಾಣ ಮಾಡಿ. ಇವತ್ತು ಚೇತನ್ ಸರ್ ಅವ್ರು ನೋಡಿದಾಗ ನನಗೆ ಅದೊಂದು ನಿಜಕ್ಕೂ ಸತ್ಯ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಾವೆಲ್ಲರೂ ಮಾತಾಡ್ತೀವಿ, ಆದ್ರೆ ಇವತ್ತೆಲ್ಲರೂ ಏನೋ ಮಾತಾಡೋದು ಸಮಾನತೆ ಬೇಕು, ಸೌಹಾರ್ದತೆ ಬೇಕು, ಬದಲಾವಣೆ ಬೇಕು, ಎಲ್ಲರೂ ಮಾತಾಡ್ತೀವಿ. ಆದ್ರೆ ಪುನಃ ನಾವು ಅದೇ ಪಕ್ಷದವ್ರ ಜೊತೆಗೆ ಅದೇ ಲೀಡರ್ಗಳಿಂದ ನಾವು ನಿಂತ್ಕೊಂಡು ಅವರಿಂದನೇ ಹೋಗೋದ್ರಿಂದ ಯಾವ ಬದಲಾವಣೆಗಳು ಆಗಲ್ಲ. ಏನು ಬರೀ ಮಾತಾಡ್ಕೊಂಡ್ಬಿಟ್ರು. ಬದಲಾವಣೆಗಳನ್ನ ಹೇಗೆ ತೋರಿಸ್ಬೇಕು ಅಂತಂದ್ರೆ, ಈಗ ನಮ್ಮ ಚೇತನ್ ಸರ್ ಅವರು ನಮ್ಮ ರಾಜ್ಯದಲ್ಲಿ ಏನೋ ಒಂದು ಕ್ರಾಂತಿನ ಮಾಡ್ಬೇಕು ಅಂತ ಆರಂಭ ಮಾಡಿದ್ದಾರೆ. ಈ ಒಂದು ಕ್ರಾಂತಿ ಆಗ್ಬೇಕು ಅಂತಂದ್ರೆ ಅದು ಅವ್ರ ಒಬ್ಬರಿಂದ ಮಾತ್ರ ಸಾಲಲ್ಲ, ನಾನು ಗಟ್ಟಿಯಾಗಿ ನಿಲ್ತೀನಿ, ನನ್ನ ಜೊತೆ ನೀವೆಲ್ಲ ನಿಲ್ಬೇಕು ಅಂತ ಹೇಳ್ತಾ ಇದ್ದಾರೆ. ಇದೇ ಸಮಾನ ಮನಸ್ಥಿತಿ ಇರೋಂಥವ್ರು ನೀವೆಲ್ಲ ನಮ್ಮ ಕೈ ಜೋಡಿಸಿದ್ರೆ ಖಂಡಿತವಾಗ್ಲೂ ಬಾಬಾ ಸಾಹೇಬ್ ಕಂಡಂತ ಕನಸಿನ ಭಾರತ ನಿರ್ಮಾಣ ಮಾಡಬಹುದು. ಗುಂಡ್ಲುಪೇಟೆ ನಾನು ಇಲ್ಲಿ ಸೇರುವಂತ ಎಲ್ಲಾ ಪರವಾಗಿ ನಾನು ಸಾಧ್ಯವಾದಷ್ಟು ಯಾರು ಸಮಾನತೆ ಬಯಸ್ತಾರೋ ಅಂತ ಎಲ್ಲಾ ಜನರು ಕೂಡ ಖಂಡಿತ ಗುಂಡ್ಲುಪೇಟೆ ಪರವಾಗಿ ಹೇಳ್ತಾರೆ ಸರ್, ನಿಮ್ ಜೊತೆ ಕೈ ಜೋಡಿಸ್ತಾರೆ ಅಂತ ಈ ಪ್ರಾದೇಶಿಕ ಪಕ್ಷವನ್ನು ಕಟ್ತಾ ಇದ್ದಾರೆ. ಆ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಯುವಕರ ಶಕ್ತಿ ಬಹಳ ಮುಖ್ಯವಾದದ್ದು. ಈಗ ಪಕ್ಕದಲ್ಲಿ ನೆರೆ ರಾಜ್ಯ ಆದ ತಮಿಳುನಾಡು ರಾಜ್ಯದಲ್ಲಿ ಕೆಲವು ಬರೀ 2-3 ವರ್ಷಗಳಲ್ಲಿ ವಿಜಯರವರು ಹಲವು ಕಾರ್ಯಗಳನ್ನ ಮಾಡುವ ಮೂಲಕ ಇವತ್ತು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತಿರೋದು. ಅದೇ ಉದ್ದೇಶ, ಅದನ್ನೇ ತಗೊಂಡ ಸಾಕು ನಾವು. ಹಾಗಾಗಿ ಅವರ ಉದ್ದೇಶ ಏನಿದೆ, ಸೃಷ್ಟಿಕರ್ತನಾದ ಭಗವಂತ ಎಲ್ಲವನ್ನು ಈಡೇರಿಸಲಿ. ಅವರಿಗೆ ಯುವಕರ ಶಕ್ತಿ
ಏನಿದೆ ಅವ್ರಿಗೆ ಸಹಕಾರ ನೀಡಬೇಕು ಅಂತ ಈ ಸಂದರ್ಭ ಹೇಳ್ಕೊಡೋ ಮೂಲಕ ಅವರಿಗೆ ಶುಭ